ನಾವು ಮಾಡೋ ಎಲೆಕ್ಟ್ರಿಕಲ್ ಕೆಲಸನ ಹೆಂಗೆ ಪ್ರೀತಿಸ್ಬೇಕಂದ್ರೆ ನಮ್ಮ ಬೆನ್ನಿಂದ ಮಾತಾಡ್ತಿದ್ದವರೆಲ್ಲ ನಮ್ಮ ಕಟಿಂಗ್ ಮಿಷಿನಲ್ಲಿ ಮಣ್ಣಿರಲಿ ಧೂಳಿರಲಿ ಕಲ್ಲಿರಲಿ ಎಂಥದೇ ಇರಲಿ ಎದೆ ಸೀಳಿ ಮೇಲ್ ಬರೋ ಶಕ್ತಿ ಇದೆ ಅನ್ನೋ ಥರ ಮಾತಾಡೋ ಥರ ಮಾಡ್ಕೋಬೇಕು ಸ್ನೇಹಿತರೆ. ಯಾಕೆ ಮಾತು ಹೇಳ್ತಾ ಇದ್ದೀನಂದರೆ, ನನ್ನ ಜೀವನದಲ್ಲಿ ನಡೆದಂತಹ ಘಟನೆ ನಿಮ್ಮ ಜೀವನದಲ್ಲೂ ನಡಿಬಾರ್ದು ಅಂತ. ಯಾಕಂದರೆ ಇಷ್ಟಪಟ್ಟು ಕಷ್ಟಪಟ್ಟು ಈ ಕೆಲಸ ಕಲ್ತ ಮೇಲೇ ನನಗೆ ಗೊತ್ತಾಗಿದ್ದು, ಲೈಫಲ್ಲಿ ಏನಾದರೂ ಬರಲಿ ಅಚೀವ್ ಮಾಡೋ ಶಕ್ತಿ ಈ ಭಗವಂತ ನಮಗೆ ಕೊಟ್ಟಿದ್ದಾನೆ ಅಂತ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಸ್ನೇಹಿತರೆ, ಸ್ಟಾರ್ಟಿಂಗಲ್ಲಿ ಎಲೆಕ್ಟ್ರಿಕಲ್ ಫೀಲ್ಡಿಗೆ ಬಂದಾಗ ಯಾವನಿಗೆ ಬೇಕು ಈ ಕೆಲಸ, ಈ ಡೆಸ್ಟು, ಈ ಧೂಳು, ಈ ಕೈಗೇಟು, ಈ ಕೆಲಸನೇ ಬೇಡ ಅನ್ನೋ ಪೊಸಿಷನ್ಗೆ ಹೊಂಟೋಗಿದೆ ಸ್ನೇಹಿತರೆ. ಆದರೆ ಒಂದು ಅರ್ಥ ಆಗಿದ್ದು, ಈ ಕೆಲಸ ಕಲ್ತ ಮೇಲೆ ಇಡೀ ಭಾರತನ ಸುತ್ತಿ ಇವತ್ತೊಂದು ಅಚೀವ್ ಮಾಡಿ ನಿಂತಿದ್ದೀನಲ್ಲ, ಅದಕ್ಕೆ ನನಗೆ ನಾನೇ ಹೆಮ್ಮೆ ಪಡ್ತೀನಿ ಸ್ನೇಹಿತರೆ. ಎಷ್ಟೋ ಜನ ಈ ಕೆಲಸ ಬೇಡ ಅಂತ ಬಿಟ್ಟೋದವ್ರಿಗೆ ಒಂದೇ ಒಂದು ಕಿವಿ ಮಾತು ಸ್ನೇಹಿತರೆ, ಯಾರೆಲ್ಲ ಈ ಎಲೆಕ್ಟ್ರಿಕಲ್ ಕೆಲಸ ಬೇಡ ಅಂತ ಬಿಟ್ಬಿಟ್ಟೋದವ್ರಿಗೆ ಒಂದಲ್ಲ ಒಂದಿನ ಅನಿಸುತ್ತಾರೆ ಸ್ನೇಹಿತರೆ. ಯಾಕಂದರೆ ಕೈಯಲ್ಲಿ ಕೆಲಸ ಇದ್ದರೆ ಇಡೀ ಜಗತ್ತನ್ನೇ ಅಲ್ಲಾಡಿಸೋ ಶಕ್ತಿ ನಮ್ಮ ಕೈಯಲ್ಲಿ ಇರುತ್ತೆ ಅಂತ, 3 ಹೊತ್ತು ಊಟನ ಆರಾಮಾಗಿ ದುಡ್ದು ಬದುಕೋ ಶಕ್ತಿ ಇರುತ್ತೆ ಅಂತ. ಯಾಕಂದರೆ ಇದು ಎಷ್ಟೋ ಜನಕ್ಕೆ ಅನುಭವ ಆಗಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಯಾಕಂದರೆ ನನ್ನ ಕೆಲಸ ಅಂತಲ್ಲ, ಸುಮಾರಷ್ಟು ಕೆಲಸ ಕೈಯಲ್ಲಿ ಕಲ್ತಿರೋ ಕೆಲಸ ಇವತ್ತು ಅವರ ಜೀವನನ ದೊಡ್ಡ ಮಟ್ಟದಲ್ಲಿ ರೂಪಿಸಿರುತ್ತೆ. ಪೈಂಟ್ ಕೆಲಸ ಆಗಿರ್ಬೋದು, ಗಾರೆ ಕೆಲಸ ಆಗಿರ್ಬೋದು, ಎಲೆಕ್ಟ್ರಿಕಲ್ ಕೆಲಸ ಆಗಿರ್ಬೋದು, ಪ್ಲಂಬರ್ ಕೆಲಸ